ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬಯಸುಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ಬೆಳಗಿನ ಶುಭೋದಯ ಎಲ್ಲರಿಗೂ. ಇವತ್ತೇನು ಇಷ್ಟೊತ್ತಿಗೆ ಎಲ್ಲೇ ಹೊರಟ ಇದೀವಿ ಅಂತ ಅಂದ್ಕೊಂಡಿದ್ರಾ? ಏನಿಲ್ಲ, ಒಂದು ಸ್ವಲ್ಪ ಟಿ ಎನ್ ಕೋಟಿಗೆ ಹೋಗ್ಬೇಕಾಯ್ತು. ಯಾಕಂದರೆ ಶಿವಜ್ಜಿ ಭಾಳ ದಿನ ಆಯಿತು ನೋಡಿ. ಅದಕ್ಕೆ ನಮ್ಮ ಅಕ್ಕನೂ ಬಂದಿದ್ಲಲ್ಲ, ಇನ್ನೇನು ಬಾ ಹೋಗಿ ಬರೋಣ ಅಂತ, ತಿರ್ಗಾ ಫ್ರೀ ಆಗಲ್ಲ ಅಂತಂದು ಅದಕ್ಕೆ ಕಾಯ್ತಾ ಇದೀವಿ. ಇನ್ನೂ ಬಸ್ ಬಂದಿಲ್ಲ, ಈ ಕಡೆಯಿಂದನೇ ಬರೋದು. ಸೊ ಅದಕ್ಕೆ ಚಳ್ಳಕೆರೆಯಿಂದ ಬರುತ್ತೆ, ಟಿ ಎನ್ ಕೋಟಿಗೆ ಹೋಗುತ್ತೆ. ಅದು ತಿರ್ಗಿ ವಾಪಸ್ ಹಂಗೆ ರಿಟರ್ನ್ ಬರುತ್ತೆ. ಇವಾಗ ಜರ್ನಿ ಬಂದುಬಿಟ್ಟು 1 ಗಂಟೆ ಆಗ್ಬೋದು, 1 ಗಂಟೆ ಮುಕ್ಕಾಲು ಗಂಟೆ ಅಂತೂ ಟಿ ಎನ್ ಕೋಟಿಗೆ ಆಗುತ್ತೆ. ಸೊ ನೋಡುವ ಸ್ನೇಹಿತರೆ, ಎಲ್ಲ ಮೋಡ ಆಗೈತೆ. ಯಾಕಂದರೆ ರಾತ್ರಿ ಈ ಕಡೆ ಸೈಡ್ ಮೋಡ ಆಗಿತ್ತು, ಗುಡುಗುತ್ತು. ಅವಾಗೂ ಸಮೇತ ಮಳೆ ಆ ಕಡೆ ಸೈಡ್ ಬಂತು. ಅದು ಬರುತ್ತೆ ಅಂದ್ಕೊಂಡೆ, ಇತ್ಲಾಗೆ ಮಳೆ ಮೋಡ ಬರಲಿಲ್ಲ. ಹಿರಿಯೂರು ಎಲ್ಲ ಬಂದೈತಂತೆ, ನನಗೂ ಗೊತ್ತಿಲ್ಲ. ಸೂರ್ಯ ಇವತ್ತು ಯಾಕೋ ಫೋಕಸ್ ಆಗಿ ಬೀಳ್ತಿಲ್ಲ ಬೆಳಿಗ್ಗೆನೆ. ನೋಡಿ ವಾತಾವರಣ ಹಿಂಗೆ ಐತೆ, ಚೆನ್ನಾಗೈತೆ. ಚುಕ್ಕ ಅಲ್ಲ, ಡೂಮು. ನಮ್ಮ ಡೂಮು ಅಲ್ಲ, ಇದನ್ನೇ. ಸ್ನೇಹಿತರೆ, ಇನ್ನೇನು ಬಸ್ ಬಂತು, ಹೋಗ್ತೀನಿ. ಅಲ್ಲೇ ಅವಾಗ ಹೋಗೋಕ್ಕಾಗಲ್ಲ. ಇದು SLNS ಇಲ್ಲೇ ನಮ್ಮೂರಿಂದು, ಅಂದರೆ ನಮ್ಮೂರು ಓನರು. ಸೊ ಇದು ಈ ಕಡೆ ಸೈಡೆಲ್ಲ ಓಡಾಡುತ್ತೆ. ಅಂದರೆ ನಮ್ಮೂರಿಗೆ ಪೇಪರ್ ಏನು ಬರ್ತಾವ ಅವು ಈ ಅಣ್ಣರು ಪೇಪರ್ ಹಾಕ್ತಾರೆ. ಈ ಬಸ್ನಲ್ಲೇ ಬರೋದು. ತಿರ್ಗಾ ನಮ್ಮ ಮಾರಮ್ಮಗುಡಿ ದೇವಸ್ಥಾನ ನನ್ನ ಕೈ ಮುಗಿಯೋಕ್ಕಾಗಲಿಲ್ಲ, ನಿನ್ನೆ ಬರೋಕ್ಕಾಗಲಿಲ್ಲ. ಸೊ ಇದು ನಮ್ಮೂರು. ಎಲ್ಲ ಆಟ ಸಾಮಾನು ಅವೆಲ್ಲ ಬಂದದಾವೆ. ಸೊ ಇದು ನಮ್ಗೆ ಹೋಗ್ನಲ್ಲಿ. ಸ್ನೇಹಿತರೆ, ಅದು ನಮ್ಮ ಮಿಡ್ಲ್ ಸ್ಕೂಲು, ಅಂದರೆ ಪ್ರಾಥಮಿಕ ಶಿಕ್ಷಣದ್ದು ಎಲ್ಲ ಬಿಲ್ಡಿಂಗ್ ಇದು ಮಾಡಿದ್ದಾರೆ, ಡೆಮಾಲಿಶು. ಇವಾಗೆಲ್ಲ ಕಟ್ಟಬೇಕಲ್ಲ, ಹಾಗಾಗಿ ನಾನು ಓದಿರೋ ಸ್ಕೂಲ್ ಇದು ನೋಡಿ. ಮಾತಾಡಬೇಡ ಎಲ್ಲ. ಆ ಕಡೆ ಏನಾಯ್ತಾ, ಅಲ್ಲೇ ಇದ್ದು ಅಡುಗೆ ಮಾಡ್ತಾರೆ. ಎಲ್ಲ ಕಟ್ಟಿಸ್ತಾರೆ. ಇನ್ನೊಂದು ವರ್ಷದೊಳಗೆ ಆಗ್ಬೋದು ಅಂದ್ಕೊಂಡೆ, ನಿಮಗೆ ಗೊತ್ತಿಲ್ಲ. ನೋಡೋಣ. ಈ ಕಡೆ ನಮ್ಮ ರಂಗಪ್ಪನ ದೇವಸ್ಥಾನ ಬರುತ್ತೆ, ಅಪೋಸಿಟೇ ಆಂಜನೇಯನ ಗುಡಿ ಐತೆ. ಇದು ಫಿಲ್ಟರ್ ನೀರು ನಮ್ಮೂರಿಗೆ ಒಂದೈತೆ, ಇನ್ನೊಂದು ಇತ್ತು, ಅದೇನೋ ಇದಾಗೈತೆ. ಇದು ರಂಗಪ್ಪ ದೇವಸ್ಥಾನ ಸ್ನೇಹಿತರೆ. ಇದು ನೋಡಿ, ಇದು ನಮ್ಮ ಗೌಡ್ರು ಏನಿದಾರೋ ಅವ್ರ ಮನೆ. ಅವರು ಒಂದು 2-3 JCB, ಒಂದು ಇದು ಹುಂಚೆ ಗಿಡ ಅಂತ ಕರಿತೀವಿ. ಇಲ್ಲಿ ನಮ್ಮ ಊರಿನ ಮೇಲೂ ಕೈತೆ. ಇಲ್ಲೊಂದು ಸ್ಟಾಪ್ ಕೊಟ್ರೆ ಇದು ಕೊನೆ ಸ್ಟಾಪು. ಇನ್ನೇನು ಇದು ಕೊನೆ ಸ್ಟಾಪು. ಇನ್ಮೇಲೆ ಇನ್ನೇನು ಡೈರೆಕ್ಟ್ ಹೋಗುತ್ತೆ. ತಿರ್ಗಾ ಊರು ಇನ್ನೇನು ಇದೇ ಲಾಸ್ಟ್. ಮುಂಚೆ ಗಿಡ ಈ ಕಡೆ ಸೈಡಿಂದ ಹೋಗ್ಬೇಕಾರೆ ಟಿ ಎನ್ ಕೋಟಿಗೆ ಹೋಗ್ಬೇಕಾರೆ. ಈ ಕಡೆ ಸೈಡ್ ಹೋದರೆ ಕಾಪ್ರಲ್ಲೆಲ್ಲ ಶಾರ್ಟ್ ಕಟ್ಟು ಜಡೆಕುಟ್ಟಿಗೆಲ್ಲ ಹೋಗೋದು ಆ ಕಡೆ ಸೈಡು. ಇದು ಟಿ ಎನ್ ಕೋಟಿಗೆ ಹೋಗೋದು. ಕಡಲೆ ಗಿಡ, ಕೊಬ್ಬರಿ ಗಿಡ ಸ್ನೇಹಿತರೆ ಹೆಂಗಿದಾವೆ ನೋಡಿ. ಮಳೆ ಬರಬೇಕು, ಮಳೆ ಬಂದರೆ ಚೆನ್ನಾಗಿರುತ್ತೆ. ಎಲ್ಲ ಎಡಕುಂಟೆ ಒಡ್ಸಿದಾರೆ ಈ ಕಡೆ ಸೈಡು. ನೋಡಬೇಕು ಮಳೆ ಬರುತ್ತಾ ಇಲ್ಲ ಅಂತ.
ಇತ್ಲಾಗಿಂದ ಇತ್ಲಾಗಿ ಇವು ಕಪ್ಲೆ ಏನು ಬರ್ತಾವೆ ಇವೆಲ್ಲ ಉಪ್ಪರ್ ಕಪ್ಲೆ ಅಂತ ಕರೀತಾರೆ. ಯಾಕಂದರೆ ಈ ಕಡೆ ಸೈಡ್ ಎಲ್ಲ ಉಪ್ಪರವೆ, ಹೊಲಗಳು ಜಾಸ್ತಿ ಇರೋದು, ಎಲ್ಲ ಶೆಪ್ಪೆ ಎಲ್ಲ ಸಿಂಡಿ ಇದಕ್ಕೆ ಹಾಕಿದಾರೆ ನೋಡಿ. ಎಲ್ಲಪ್ಪ ಹೋಯ್ತಾ ನೋಡಿ, ಮೆಕ್ಕೆಜೋಳ ಎಲ್ಲ ಒಣಗಿದೆ ನೋಡಿ. ಕಟಾವಿ ಬಂದೈತೆ, ಯಾವ ಕಟ್ ಮಾಡ್ತಾರೋ ಗೊತ್ತಿಲ್ಲ. ಅಕ್ಕೆ ಗಿಡದಾಗೆ ಮೆಕ್ಕೆಜೋಳ ಹಾಕಿದಾರೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಎಲ್ಲ ಹೆಜ್ಜೆ ಐತೆ, ಹೆಜ್ಜೆ ಜಾಸ್ತಿ ಇದೆ ಸ್ನೇಹಿತರೆ. ಈ ಸರಿ ಹೆಜ್ಜೆ ಅಂಟ್ರಿಗೆ ಅವೇ ಜಾಸ್ತಿ. ಗಿಡ ಚೆನ್ನಾಗದ ಅಕ್ಕೆ ಗಿಡ. ಇಲ್ಲಿ ಯಾರು ಕಾಂಗ್ರೆಸ್ ಎಲ್ಲ ಬೆಳೆದೈತೆ. ಪರಂಗಿ, ನುಗ್ಗೆ, ಅಕ್ಕೆ ಗಿಡ ಇದು 3 ಬೆಳೆ ಇದರಲ್ಲಿದೆ. ಗಿಡಗಳೆಲ್ಲ ಚೆನ್ನಾಗದಾವೆ, ಯಾಕಂದರೆ ಮೊನ್ನೆ ಮಳೆ ಬಂತಲ್ಲ, ಹಾಗಾಗಿ ಎಲ್ಲ ಹಚ್ಚ ಹಸಿರಿಂದ ಕೂಡಿದಾವೆ, ಚೆನ್ನಾಗಿ ಕಾಣ್ತದವೆ ಎಲ್ಲ. ಎಂಥ ಗಿಡಗಳು ಸಮೇತ ಚೆನ್ನಾಗಿದೆ. ಸೆಡೆ ಸೊಪ್ಪು ಹಾಕಿದ್ದಾರೆ ನೋಡಿ, ಇಷ್ಟೊಂದಾಗಿ. ಸ್ನೇಹಿತರೆ, ಇದೆ ನಮ್ಮ ಗೋಮಾಳ. ಇಲ್ಲಿ ನಮ್ಮ ಊರಿಂದ ಒಂದು ಸ್ವಲ್ಪ ದೂರದಲ್ಲಿ ಐತೆ. ಇಲ್ಲೊಂದು ಸ್ವಲ್ಪ ಇದ್ದಾವೆ, ಎಲ್ಲ ಮನೆ ಕಟ್ಕೊಂಡು ಇದ್ದಾರೆ ಇಲ್ಲೆಲ್ಲ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ ನೀಲಿಗಿರಿ ಗಿಡ ನೀರು ಐತಂದ್ರೆ ಮೈನವೆಲ್ಲ ಹೋಗುತ್ತಂತ. ಆಲ್ಮೋಸ್ಟ್ ಆಲ್ ಇಲ್ಲಿ ಫಾರೆಸ್ಟ್ ಥರ ಐತೆ. ಇದ್ರಾಗೆ ಭಾಳ ಗಿಡಗಳು ಇದ್ದಾವೆ. ಮಿಕ್ಕವೆಲ್ಲ ಅವೇನೋ ಅಂತಾರೆ ಆ ಗಿಡಗಳು, ಅವು ಮರಿಸೊಪ್ಪು ಅವೆಲ್ಲ. ಚಿಕ್ಕನಹಳ್ಳಿಗೆ 8 ಗಂಟೆಗೆ ಬಂದಿದ್ವಿ. ನೋಡುವ ಎಷ್ಟೊತ್ತಿಗೆ ಹೋಗ್ತೀವಿ DM ಕೋಟೆಗೆ ಅಂತ. ಸ್ನೇಹಿತರೆ, ಈ ಚಿಕ್ಕನಹಳ್ಳಿಗೆ ಈ ಥರ ಐತೆ. ಇದು ಒಂಥರ ಕೋಟೆ ಟೈಪು, ಅಂದರೆ ಬತ್ತೇರಿ ಅಂತ ಕರೀತಾರೆ ನನಗೆ ಗೊತ್ತಿರೋ ಪ್ರಕಾರ. ಇದು ಚೆನ್ನಾಗೇ ಇದೆ, ಒಂಥರ ಸುಮ್ಮನೆ ಬತ್ತೇರಿ ಥರ ಐತೆ ಅಷ್ಟೇ. ನಮ್ಮ ಚಿತ್ರದುರ್ಗ ಕೋಟೆಗೂ ಒಂದು ಐತೆ, ನಾನು ನೋಡಿದ್ದೀನಿ ಸ್ನೇಹಿತರೆ. ದಾಳಿಂಬೆ ಗಿಡ ಎಲ್ಲ ಹೂವು ಬಿಟ್ಟಿದ್ದಾವೆ. ಎಲ್ಲ ಕಟಾವು ಮಾಡಿದರೆ ಏನಿದೆ, ಫಸ್ಟ್ನೇ ಕೊಯ್ಲೆ ಏನೋ ಗೊತ್ತಿಲ್ಲ. ಹೂವು ಇವಾಗಿನ ಬಿಟ್ಟಿದ್ದಾವೆ. ಪರಿಸರ ವಾತಾವರಣ ಹೀಗಿದೆ. ಎಲ್ಲ ಮೋಡ ಕವಿದಿದೆ, ಬಿಸಿಲೇ ಇಲ್ಲ ಇವತ್ತು. ನೋಡಬೇಕು, ಮಳೆ ಬರುವ ಸಾಧ್ಯತೆ ರಿಪೋರ್ಟ್ನಾಗೆ ತಿಳಿಸೈತೆ ಅಂತ ಅಣ್ಣ ಅಂತೂ. ಏನು ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ, ನೋಡಬೇಕು. ಎಲ್ಲ ಬರೀ ಕ್ರಾಸ್ ಆಗಿ ಹೋಗೋದೆ. ಈ ಕಡೆ ಭಾಳ ಕ್ರಾಸ್ ಇದ್ದಾವೆ. ಅಲ್ಲಿ ಸಿಂಕ್ಲರ್ ಸೆಟ್ ಹಾಕಿದರೆ ಎಷ್ಟು ಚೆನ್ನಾಗಿ ಚಿಮ್ತದೆ. ಇದು ನಾರಾಯಣಪುರ ಅಂತ ಅಂದು ಎಲ್ಗಟ್ಟೆ ಗೊಲ್ರಟ್ಟೆ ಹಾಕಲು ಬರುತ್ತೆ. ಅದೇ ಊರಿಗೆ ಇನ್ನೇನು ನಾರಾಯಣಪುರದಾಗೆ ಇಳಿಸಿ ವಾಪಸ್ ಹೋಗ್ತಾರೆ. ಬೆಳಗೆರೆ ಸಾಣಿಕೆರೆಗೆ ಉಳಿಕೊಂಟಿಗೆ ಈ ರೋಡ್ನಾಗ ಹೋಗೋದು ಶಾರ್ಟ್ಕಟ್ ರೂಟು. ಅಜ್ಜಿ ಸೀರೆ ನೋಡಿ, ನಮ್ಮ ಅಜ್ಜಿನೇ ನೆನಪಿ ಬಂದು. ಸೇಮ್ ಆಗಿಟ್ಟು ಅದೇ ಸೀರೆ ನಮ್ಮ ಅಜ್ಜಿದಿತ್ತು. ಇಲ್ಲಿ ಇನ್ನೇನು ಬೆಳಗೆರೆಗೆ ಹೋಗೋ ಹುಡುಗರಿಗೆಲ್ಲ ಇಲ್ಲಿ ಇಳಿಸಿ ವಾಪಸ್ ಇನ್ನೇನು ಹೋಗ್ತಾರೆ. ಬಸ್ಸು ರಿಟರ್ನ್ ಹೋಗಿ ಕೊಟ್ಟಿಗೆ ಆ ಕಡೆ ಸೈಡ್ ಹೋಗ್ಬೇಕಲ್ಲ, ಹಾಗಾಗಿ ಇಂಪ್ರೂವ್ಮೆಂಟ್ ಐತೆ ನಾರಾಯಣಪುರದಾಗ. ಎಲ್ಲ ಒಂಥರ ಸೀರೆ ಏನಿವನ್ ಆಲ್ಮೋಸ್ಟ್ ಅಲ್ಲೆಲ್ಲ ಸಿಗುತ್ತೆ. ನೋಡೋಕೆ ಚಿಕ್ಕೂರು ಒಂಥರ ಚೆನ್ನಾಗೈತೆ. ಅಂದರೆ ಈ ಕಡೆ ಸೈಡ್ ಭಾಳ ಹಿಗ್ಗೈತೆನೋ ಗೊತ್ತಿಲ್ಲ ನನಗೆ. ಇಲ್ಲೇನು ಅಷ್ಟೊಂದು ಮಳೆ ಇಲ್ಲ ಅಷ್ಟೇ.
ಆ ಹುಡುಗನ ಹಾಳೆ ನೋಡಿ ನಾವು ಸಮೇತ ಎಕ್ಸಾಮ್ ಅಂದರೆ ಚಿಕ್ಕ ಚಿಕ್ಕ ಪರೀಕ್ಷೆ ಇದ್ದಾಗ ಆ ಥರ ಹಾಳೆ ತಂದು ಬರೀರಿ ಅಂತೇನೋ ಅದು ಮೆಮೊರೀಸ್ ಕಮ್ ಬ್ಯಾಕ್ ಆಯ್ತು ನೋಡಿ. ಸ್ನೇಹಿತರೆ, ನಾರಾಯಣಪುರಕ್ಕೆ ಬಂದು ಏನಕ್ಕೆ ಹೋಗ್ತಾರೆ ಅಂದರೆ ಇಲ್ಲಿ ಬೆಳಗೆರೆ ಸ್ಕೂಲು ಇಲ್ಲೇ ಶಾರ್ಟ್ಕಟ್ ರೂಟ್ ಐತೆ. ಅದು PUC ತಿರ್ಗಾ ಮಿಡಲ್ ಸ್ಕೂಲಿಗೆಲ್ಲ ಬರ್ತಾರಲ್ಲ ಹುಡುಗರು, ಅದಕ್ಕೆ ಮಕ್ಕಳಿಗೋಸ್ಕರ ಇನ್ನೇನೋ ಕಲೆಕ್ಷನ್ ಚೆನ್ನಾಗಾಗುತ್ತೆ ಅಂತಂದು ನಾರಾಯಣಪುರಕ್ಕೆ ಬಂದೇ ಹೋಗ್ತಾರೆ. ನಾರಾಯಣಪುರಕ್ಕೆ ಬಂದರೆ ಅವ್ರಿಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ನಾರಾಯಣಪುರಕ್ಕೆ ಬಂದೆ. ಬೇರೆ ಕಡೆ ಸೈಡು TN ಕೋಟೆ ಆ ಸೈಡೆಲ್ಲ ಹೋಗ್ತಾರೆ. ಏನು 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಷ್ಟು ಬಿಟ್ಟರೆ ಏನಿಲ್ಲ. ಸ್ನೇಹಿತರೆ, ಇದು ಅದು ಯಾವ ಕೆರೆ ಅಂತ ಗೋಸಿ ಕೆರೆ ಏನೋ ಇರಬೇಕು ಅನ್ಸುತ್ತೆ. ಭಾಳ ನೀರು ಇದೆ. ಈ ಥರ ತೆಂಗಿನ ಗಿಡ ಹಾಕೋದ್ರಿಂದ ತುಂಬ ಅಂದರೆ ಕವರ್ ಆಗಿಬಿಡುತ್ತೆ ಎಲ್ಲ, ಭೂಮಿಗೆ ಜಾಸ್ತಿ ಬಿಸಿಲು ಬೀಳಲ್ಲ. ಆವಾಗ ಆಟೋಮೆಟಿಕ್ಕು ಹುಲ್ಲು ಒಣಗುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಅದು ದೊಡ್ಡವಾಗ ತಕ್ಕ ನಾವು ಸ್ವಲ್ಪ ಜೋಪಾನ ಮಾಡಿ ನೋಡ್ಕೋಬೇಕಷ್ಟೆ. ಸ್ನೇಹಿತರೆ, ಇದು ಕೊರ್ನಿಂಗನಹಳ್ಳಿ ಅಂತಂದು ಇದು ಹಾಕ್ತೊಳ್ಳೆ ಗೋಸಿಕೆರೆ ಹಾಕ್ತೊಳ್ಳೆ TN ಕೋಟೆ ಕೊರ್ನಿಂಗನಹಳ್ಳಿ. ಸ್ನೇಹಿತರೆ, ನಮಗೆ ನೋಡಿ ನೀರಂತೂ ಇಲ್ಲಿ ಫುಲ್ ಇರ್ತವೆ ಮಳೆ ಬಂದಾಗ. ಇವಾಗ ಎಲ್ಲ ಕಮ್ಮಿ ಆಗಿದೆ ಒಂದು ಸ್ವಲ್ಪ ನೋಡಿ. ಇದು ಏರಿ ಇಲ್ಲಿ ಸಿಂಗಲ್ ಅಷ್ಟೇ ಬಸ್ಸು ಹೋಗೋಕ್ಕೆ ಸಾಧ್ಯ. ಆ ಕಡೆಯಿಂದ ಸೈಡ್ ಬಂದರೆ ಯಾವನ ಲಾರಿ ಹತ್ರ ಒಂದು ಬಂದರೆ ಹೋಗೋಕ್ಕಾಗಲ್ಲ. ಯಾವನ ಚಿಕ್ಕ ಪುಟ್ಟು ಬೈಕು ಆಟೋ ಬಂದರೆ ಪರವಾಗಿಲ್ಲ, ಡಬಲ್ ಬರ್ತವೆ, ಏನು ಸಮಸ್ಯೆ ಆಗಲ್ಲ. ಬಟ್ ನೋಡಿ ಏರಿ ಮೇಲೆ ಭಾಳ ಸಮಸ್ಯೆ ಆಗುತ್ತೆ. ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಹೋಗ್ಬೇಕಷ್ಟೆ, ಸಮಸ್ಯೆ ಆಗಲ್ಲ. ಕ್ರಾಸ್ನಾಗೆ ನಡೀತತೆ, ಸ್ಟ್ರೈಟ್ ಇದ್ರಂತೂ ಆಗಲ್ಲ. ನೀರು ಭಾಳ ನೀರು ಇದು ಹಿಡಿತತೆ, ಸಖತ್ತು ನೀರು. ಕೆಂಪು ಮಣ್ಣಿನ ಅಂದರೆ ಈ ಎರೆಗಡ್ಡೆಗಳಿಗೆ ಕೆಂಪು ಮಣ್ಣು ಇರ್ತತಲ್ಲ, ಅದರಲ್ಲಿ ಹಾಸಿ ಬಂದಿರೋ ನೀರೆಲ್ಲ ಈ ಥರ ನೋಡಿ. ನೀರು ಎಷ್ಟೊಂದು ಅದಾವೆ. ಮೊನ್ನೆ ಮಳೆ ಬಂದಾಗೆಲ್ಲ ಸ್ಟಾಕ್ ಆಗಿದಾವೆ, ಕಮ್ಮಿ ಆಗಿದಾವೆ ಆಲ್ರೆಡಿ. ಭಾಳ ನೀರು ಒದ್ದೈತೆ ಒಂದು ಸ್ವಲ್ಪ ದಡಕ್ಕೆ. ಇವಾಗ ಅರ್ಧಕ್ಕರ್ಧ ಕಮ್ಮಿ ಆಗಿದಾವೆ. ಹಂದಿಗಳು ಸಾಕು. ಇನ್ನು ಸ್ವಲ್ಪ ದೂರ ಇನ್ನೇನು TN ಕೋಟೆ ಬರುತ್ತೆ. ಬಂದಾಗಿ ಒಂದು ಸ್ವಲ್ಪ ಇಲ್ಲಿ ಭಾಳ ಇಕ್ಕಟ್ಟು. ಗೋಸಿಕೆರೆಯಿಂದ ಬಂದರೆ ಸ್ವಲ್ಪ ದೂರ ಆಗುತ್ತೆ. ಇದು ಶಾರ್ಟ್ಕಟ್ ರೂಟಿಗೆ ಇನ್ನೇನು ಬರ್ತಾರೆ. ಸೊ TN ಕೋಟೆಗೆ ಬಂದ್ವಿ ಇನ್ನೇನು. ಸೊ ಆ ಕಡೆ ಸ್ಟ್ಯಾಂಡಾಗ ನಾವು ಇಳಿತೀವಿ, ಇಲ್ಲೇನು ಇಳಿಯಲ್ಲ. ನಾವು ಬಸ್ ಹೋಯ್ತು, ಇನ್ನೇನು ಹೋಗ್ತಾ ಇದ್ವಿ. ನಮ್ಮ ಹುಡುಗರೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿನೂ ನಿನ್ನೆ ಮಾರಮ್ಮನೆ. ಇವಾಗ ಸ್ನೇಹಿತರೆ ಇನ್ನೇನು ಬಂದು ಇಳಿದು ನಮ್ಮ ಇಲ್ಲೇ ಯಾತೋ ಹೋಟ್ಲು ಇಲ್ಲೇ ನಮ್ಮ ಸಣ್ಣ ಮರ್ದಿರೋದು, ಅದಕ್ಕೆ ಇಲ್ಲಿಗೆ ಡೈರೆಕ್ಟ್ ಬಂದು ಈಗ ಆ ರೋಡ್ ಏನೈತೆ ಹಂಗೆಸೆ ಹೋಗ್ತೀವಿ ಮನೆ ಹತ್ರ. ನಮ್ಮ ಅಕ್ಕಗೆ ಬಾಳೆ ತೋರಿಸ್ತಾವಾರ ನಮ್ಮ ಸಣ್ಣ ಮಾರ, ಅಪರೂಪಕ್ಕೆ ಬಂದೈತಿ ಅಂತಂದು. ಸ್ನೇಹಿತರೆ, ಇವಳು ನಮ್ಮ ಮನೆಯಕ್ಕನ ಮಗಳು, ಎಷ್ಟು ಚಂದ ಅದಾಳೆ. ಅನನ್ಯ ಏನು ನಿನ್ನ ಹೆಸರು ಏನು ಚಿನ್ನ? ಅಪ್ಪ ಎಲ್ಲಿ? ಅಪ್ಪ ಬುರ್ರ ಉಟ್ಕೊಂಡು ಹೋಯ್ತೆ. ಯಾವಾಗ ಗೊತ್ತು? ಬೆಳಿಗ್ಗೆ ಹೋಯ್ತೇನು? ಇದು ನಿನ್ನ ಫ್ರಾಕೇನಮ್ಮ? ಅಬ್ಬ, ಏನು ತಲೆ ಗುಂಡ್ಕಾಕದ? ಮಾತಾಡಲ್ಲ ನಾನು ಜೋಡಿ ಮಾತಾಡೋಕ್ಕೆ ಬರಲ್ಲ ಇದನ್ನ. ಸ್ನೇಹಿತರೆ ನೋಡಿ, ನಮ್ಮ ಸಣ್ಣಮ್ಮರ ಮನೆಗೆ ಬೆಕ್ಕಮ್ಮ ಐತೆ. ನಾನು ಇದು ಅರಿಸಿದ್ ನೋಡಿ ನಾವು ವೈಟ್ ಅರಿಸ್ದಂಗೆ ಅರಿಸುತ್ತೆ. ಇನ್ನೇನು ಬೆಕ್ಕೆಲ್ಲ ಒಂದೇ ಥರ ಅರಿಸ್ತವೆ, ಆದರೆ ವಾಯ್ಸ್ ಸೇಮ್ ಐತೆ. ಎಷ್ಟು ಚೆನ್ನಾಗೈತೆ ಪಾಪ ನೋಡಿ. ಹಾಯ್ ಹೇಳು ಕುಂದ. ಹಾಯ್. ನಿದ್ದೆ ಬಂದೈತೆ, ಕಣ್ಣ ಪಿಸ್ರೈತೆ ಸ್ನೇಹಿತರೆ. ಇದು ನಿದ್ದೆ ಬಂದೈತೆ ನೋಡಿ, ಹೆಂಗೆ ಮಲ್ಕೊಂಡೈತೆ. ಜಲ್ದಿ ಫ್ರೆಂಡ್ ಆಯ್ತಿದ್ದು, ಎಷ್ಟು ಚಂದ ಮಲ್ಕೊಂಡೈತೆ.
ಎಷ್ಟು ಚೆನ್ನಾಗಿದೆಯೋ ನೋಡಿ, ಎಷ್ಟು ಚೆನ್ನಾಗೈತೆ ಪಾಪು ಮರಿ. ನನಗೆ ತುಂಬ ಇಷ್ಟ ಆಯ್ತು. ಇದು ಫುಲ್ಲು ವೈಟ್ ಐತೆ, ಇಲ್ಲೊಂಚೂರು ಕಲರ್ ಚೇಂಜ್ ಐತೆ ಅಷ್ಟು ಬಿಟ್ಟರೆ ತಲೆ ಮೇಲೆ ಇದೆಲ್ಲ ಮೈ ಫುಲ್ಲು ವೈಟ್ ಐತೆ. ಇದು ಸ್ನೇಹಿತರೆ, ಅವರಿಬ್ಬರು ಹುಡುಗರು ಅದಾರಲ್ಲ, ನಮ್ಮ ಬಾನು ತಿರ್ಗ ಲತಮ್ಮನ ಮಗ ಅಂತಂದು ಆ ಹುಡುಗ ಹೋಗಿ ಎತ್ಲಾಗ ಹೋಗಿದ್ರು, ಸಿಕ್ಕರು. ಇನ್ನೇನು ನಮ್ಮ ಅಕ್ಕಯ್ಯರೆಲ್ಲ ಹೋಗಿ ಹುಡ್ಕೊಂಬಂದ್ರು. ಮೇಲ್ಕೋಟೆ ಆ ಕಡೆ ಸೈಡ್ ಎಲ್ಲರೂ ಹುಡ್ಕಿದಾರೆ, ಎಲ್ಲೂ ಇಲ್ಲ. ಯಾರೋ ಕರ್ಕೊಂಬಂದ್ರಂತೆ ಮರ್ಕುಂಟೆ ಅಂದಾಗ ನಮ್ಮ ಕರ್ಕೊಂಬಂದ್ರಂತೆ. ಏನು ತೀಟ್ಕೆ ಮಾಡ್ತಾರಂದರೆ ಈ ಹುಡುಗರು. ಸ್ನೇಹಿತರೆ, ಇದು ನಮ್ಮ ಅತ್ತಕ್ಕರ ಮನೆ ಹತ್ರ ಡೆಡ್ ಅಪೋಸಿಟ್ ಒಂದು ಸ್ವಲ್ಪ ಬದನೆ ಗಿಡ, ಅದೇನೋ ಗಿಡ ಹಾಕಿದ್ದಾರೆ. ಇಲ್ಲಿ ಸುತ್ತೂರಾಗಿ ಐತೆ ಜಾಗ, ಚೆನ್ನಾಗಿದೆ. ಇದು ಪರಂಗಿ ಗಿಡ ನೋಡಿ. ತಡಿ, ಎಲ್ಲ ನಾನು ಲಾಗ್ ಮಾಡಿ ಬರ್ತೀನಿ ಹೋಗ್ರಿ. ಇದು ಎಷ್ಟು ಚೆನ್ನಾಗೈತೆ ನೋಡಿ, ಹಣ್ಣು ಬಿಟ್ಟ ಇದ್ದಾವೆ. ಎಷ್ಟು ಚೆನ್ನಾಗಿ 2 ಚೆನ್ನಾಗಿ ಹುಟ್ಟಿದಾವೆ. ಇಲ್ಲೆಲ್ಲ ಹಲಸಿನ ಗಿಡದ ಬೀಜದ್ದು ಅದು ತಿರ್ಗ ಚಿಕ್ಕದಾಗಿ ಮಾಡಿದಾರೆ ನೋಡಿ. ಬದನೆ ಸೊಸಿ, ಮೆಣಸಿನ ಸೊಸಿ ಇವು. ಇದು ತೊಗರಿ ಗಿಡದ್ದು ಒಂದು, ಅಲ್ಲೊಂದು ಅವು ಕನಕಾಂಬ್ರ ಮಾಮೂಲಿ. ಇವು ಇಲ್ಲೆಲ್ಲ ಒಂದು ಗಿಡ ನೋಡಿದೆ, ಇವು ನಿಂಬೆಹಣ್ಣಿನ ಗಿಡದ ಬೀಜಗಳು ನೋಡಿ, ಚೆನ್ನಾಗಿ ಇದು ಮಾಡಿದ್ದಾರೆ. ಲೋಳೆ ಸರ ಹಾಕಿದ್ದಾರೆ. ಒಂದು 3-4 ಥರದ್ದು ಹಾಕಿದ್ದಾರೆ. ಸ್ನೇಹಿತರೆ ನೋಡಿ, ಮೆಹಂದಿ ಸೊಪ್ಪು ನಮ್ಮೂರಾಗ ಎಲ್ಲೆಲ್ಲ ತಾರಟೈತೆ, ಅಮ್ಮ ಎಲ್ಲ ಕಡ್ದಾಕೈತೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೋಗೈತೆ, ಡಿಸೈನ್ ಆಗಿ ಗಿಡ ಹೋಗಿದೆ ನೋಡಿ. ಚೆನ್ನಾಗೈತೆ. ಗಿಡ ಚೆನ್ನಾಗಿದೆ. ಈ ತರ ಮರ ಆದ್ರೆ ಇಲ್ಲೆಲ್ಲ ರಪ್ಪದ ತರ ಇದು ಮಾಡಿದ್ದಾರೆ. ನಮ್ಮ ಬಾನಪ್ಪ ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೊಂತಾನ ಅನ್ನೋದು ಇದಕ್ಕೆ ನೋಡಿ. ಎಲ್ಲ ಎಲ್ಲಿಗೆ ಹೋಗ್ತೀಯಾ ಬಾ. ಸ್ನೇಹಿತರೆ, ಇದು ಮೆಹಂದಿ ಸೊಪ್ಪಿನ ಕೊನೆ ಕಟ್ ಮಾಡ್ಕೊಂಡೆ. ಅಲ್ಲಿ ಏನಿದಾವ ಅವು ಎಲ್ಲ ಎಳ್ಸು, ಅವನ್ನ ಅದಕ್ಕೆ ಕಟ್ ಮಾಡಿ ಹಾಕಿದೆ. ಸೊ ಸೊಪ್ಪನ್ನ ತರ್ತಾ ಇದೀವಿ. ನಾವೊಂದು ಸ್ವಲ್ಪ ತಗೊಂಡ್ವಿ, ನಮ್ಮ ಮಣಿ ಅಕ್ಕ ಕೇಳ್ತು, ಅದಕ್ಕೆ ಮಣಿ ಅಕ್ಕಗೊಂದು ಸ್ವಲ್ಪ ಕೊಟ್ಟು ಈಗ ಮಚ್ಚಿ ಇದ್ರಾಗೆ ಕಡ್ದಿದ್ದು ಚೆನ್ನಾಗೈತೆ. ಸ್ನೇಹಿತರೆ, ಬದನೆ ಗಿಡ ಇತ್ತಲ್ಲ, ಅದ್ರಾಗ ಹಣ್ಣಾಗಿದ್ದು ಒಂದಿತ್ತು, ಅದನ್ನು ಸಮೇತ ನಮ್ಮ ಅಕ್ಕ ಬಿಡಲಿಲ್ಲ, ಅದನ್ನು ಕಿತ್ತ ಹಾಕಿಸ್ಕೊಂತು ಬೀಜಕ್ಕೆ ಅಂತಂದು. ಸ್ನೇಹಿತರೆ, ನಮ್ಮ ಸಣ್ಣಮ್ಮಯರದ್ದು ಮೇಲ್ಗಡೆ ಮನೆದು, ಅಂದರೆ ಮೇಲ್ಗಡೆ ಇದ್ರದ್ದು ಅಷ್ಟೇ. ಸೊ RCC ಹಾಕಿದಾರಲ್ಲ ನೋಡಿ, ಗವಾಕ್ಸಿಸ್ ತೆಗ್ದಿದ್ದಾರೆ. ಇದು ಫುಲ್ ಹಿಂಗೆ ಖಾಲಿ ಇರುತ್ತೆ. ನಾವು ನಮ್ಮ ಮನೆಗೂ ಈ ಥರನೇ ಇದು ಮಾಡಿದ್ವಿ ನೋಡಿ, ಈ ಥರ ಎಲ್ಲ. ಸೊ ನುಗ್ಗೆ ಮರ ಇಲ್ಲಿದೆ. ಸುತ್ತಲೂ ಮನೆಗಳೆಲ್ಲ ಚೇಂಜ್ ಆಗಿದಾವೆ ನೋಡಿ, ಎಷ್ಟೆಷ್ಟು ದೊಡ್ಡ ಮನೆ ಆಗಿದಾವೆ ಅವು. ಈಗ ಈ ಮನೆ ಎಲ್ಲ ಹಳೆ ಮನೆ. ಅಲ್ಲಿ ಹಳೆ ಮನೆದ್ರಾಗೆ ಇದು ಲಂಟನಿನ ಗಿಡ ಬೆಳೆದಿದೆ ನೋಡಿ. ಅದ್ರ ಮೇಲೆ ಹೂವು ಎಲ್ಲ ಬಿಟ್ಟದ, ಪಿಂಕ್ ಕಲರಿನ ಲಂಟನಿಂದು ಹಳೆ ಮನೆ ಅದು. ಇಲ್ಲಿ ಯಾರೋ ಬೇಸ್ಮೆಂಟಿನ ಮೇಲೆ ತೊಗರಿ ಗಿಡ ಹಾಕಿದಾರೆ ನೋಡಿ, ಅದು ತೊಗರಿ ಗಿಡ ಎಲ್ಲ ಕಾಣವು. ಎಷ್ಟು ಚೆನ್ನಾಗೈತೆ ನೋಡಿ, ವಾತಾವರಣ ಚೆನ್ನಾಗಿದೆ. ಅಲ್ಲಿ ಅಡಿಕೆ ತೋಟ ನಾನು ಇವತ್ತೇ ನೋಡ್ತಿರೋದು. ಇದು ಇಷ್ಟು ದಿನ ಬಂದಿದ್ದೀನಿ, ಕಾಣ್ತಿರ್ಲಿಲ್ಲ. ಈ ಜಾಲಿ ಮರ ಅಡ್ಡ ಇದ್ವಲ್ಲ, ಅದಕ್ಕೆ ಎಲ್ಲ ಚೆನ್ನಾಗೈತೆ ನೋಡಿ. ಹುಡುಗರು ಕಾಟಕ್ಕೆ ನನ್ನ ಮೇಲಕ್ಕೆ ಬಂದಂಗೆ ಆಯ್ತು. ನಮ್ಮ ನೆನಪಮ್ಮ ಏನು ಹತ್ತಿ ಇಳಿಯೋದು ಎಲ್ಲ ಇದೆಯಾ? ಇಳಿ ನಾನು ಇಳಿತೀನಿ, ಇಳಿ ಒದಿತೀನಿ ನೋಡು. ನಡೀರಿ ಹೋಗೋಣ. ನಮ್ಮ ನೆನಪಮ್ಮ ಹೆಂಗೆ ಇಳಿತದ ನೋಡಿ ಸ್ನೇಹಿತರೆ. ನಮ್ಮ ಮಣಿ ಅಕ್ಕ ಭೂಮಿ ಜಡೆ ಆಗ್ತೈತೆ ಭೂಮಿಗೆ. ಇಳಿತೀಯ ನೆನಪಮ್ಮ ಇಳಿಯಂಗಿಲ್ಲ. ನೆನಪು ನಡಿಯಪ್ಪ, ಬೇಗ ಅಂತ ಹೇಳಿ. ಸ್ನೇಹಿತರೆ, ಇನ್ನೇನು ಹೋಗ್ತಾ ಇದ್ವಿ ಎಲ್ಲ. ನಮ್ಮ ಭಾಗ್ಯಂಟಿ ಹೇಳಿ ಎಲ್ಲ ಹೊರಡ್ತಾ ಇದ್ವಿ. ಇನ್ನೇನು
ಊರಿಗೆ ಹೋಗ್ತೀವಿ. ನಾನು 3:30 ಬರುತ್ತೆ, ಅಲ್ಲಿ 4:45 ಬಸ್ ಬರುತ್ತೆ. ಬಾ ನೆನಪಮ್ಮ. ಇವಳು ಬಾಳೆಹಣ್ಣು ತಿನ್ಕೊಂಡು ಬರ್ತದಳು ದಾರಿ ಉದ್ದಕ್ಕೂ. ಉಲ್ಟಾ ಹಾಕೊಂಡದಳು. ನಡಿ 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 ನಡಿ, ಚಲೋ ಜಾಯಂಗೆ ಅಲ್ಲ ಹಾಕನ. ನಡಿಯಮ್ಮ. ಸ್ನೇಹಿತರೆ, ಇದು ಶಿವಲಿಂಗ. ಇದು ಚೆನ್ನಾಗೈತೆ ದೇವಸ್ಥಾನ. ನಾನು ಇದೇ ಫಸ್ಟ್ ನೋಡ್ತಿರೋದು. ಅವಾಗ ಹೋದಾಗ ಬಂದಿರಲಿಲ್ಲ. ನಾನು ಇಲ್ಲಿ ಚೆನ್ನಾಗಾಗಿದ್ದಾವೆ ಮನೆಗಳು. ನಡಿ ನೆನಪಮ್ಮ. ಸ್ನೇಹಿತರೆ, ಕೆಳಗಳು ಸ್ಟಾಂಡ್ನಾಗೆ TN ಕೊಟ್ಟೆಗೆ ನಿಲ್ಲಿಸ್ತಾರೆ. ಯಾಕಂದ್ರೆ ಬಸ್ ಬರಬೇಕು. ಅದ್ರ ಅಂದ್ರೆ ಆ ಕಡೆಯಿಂದ ಬರೋರು ಯಾರನ್ನ ಅಂದ್ರೆ ಚಳ್ಳಕೆರೆಗೂ ಆ ಸೈಡಿಗೆ ಹೋಗೋರೆಲ್ಲ ಇಲ್ಲಿ ಇಳಿದು ಈ ಬಸ್ಸಿಗೆ ಎತ್ಕೊಂಡು ಹೋಗ್ತಾರೆ. ಹಾಗಾಗಿ ಅಂಬು ಅಂಬ ಎಮ್ಮೆ ಅಲ್ಲ ಇತ್ತು. ಎಸ್. ಸೊ ಅದಕ್ಕೆ ಇಲ್ಲಿ ನಿಲ್ಸಿದ್ದಾರೆ. ಹೊಸದುರ್ಗ ಹಿರಿಯೂರೆಲ್ಲ ಹೋಗುತ್ತೆ ಈ ಬಸ್ಸು. ಇದು ನಮ್ಮ ಗೋಪನಹಳ್ಳಿಯ ಓನರ್ದೆ ಈ ಬಸ್ಸು. ಇದ್ರೆ ಭಗೀರಥ ಇದು. ಸ್ನೇಹಿತರೆ, ಅದು ಬಸ್ಸು ಏನಾಯ್ತು ಯಾವುದೋ ದೇವ್ರಿಗೆ ಬಿಟ್ಟದ ನೋಡಿ ಹೆಂಗಿದೆ. ಅದು ಮೇತ್ಕೊಂಡು ಚೆನ್ನಾಗಿದೆ ನೋಡಿ. ಆ ಬಸ್ಸು ಚೆನ್ನಾಗಿದೆ. ಮೈಕಟ್ ಚೆನ್ನಾಗೈತೆ. ಇದು ನಮ್ಮೂರಿನ ಓನರ್ ಕಣೋ ಎಸ್. ಸ್ನೇಹಿತರೆ, ಈ ಬಸ್ ಬಂದಾಗೆ ಈ ಬಸ್ ಹೊರಡೋದು. ಯಾಕಂದ್ರೆ ಅಲ್ಲಿರೋರು ಈ ಕಡೆಗೆ ಬಂದು ಈ ಕಡೆ ಸೈಡ್ ಚಳ್ಳಕೆರೆ ಆ ಸೈಡ್ ಹೋಗೋರೆಲ್ಲ ಎತ್ಕೊಂತಾರೆ. ಸೊ ಇವಾಗ ಹೊರಡುತ್ತೀನಿ. ಡ್ರೈವರ್ ಅಂಕಲ್ ಬರ್ತಾರೆ. ಸ್ನೇಹಿತರೆ, ಇನ್ನೇನು ಬರೋರು ಆ ಕಡೆ ಇದ್ದ ಬಸ್ನಾರ ಯಾರಾದ್ರೂ ಹೋಗೋರಿದ್ರೆ ಎತ್ಕೊಳ್ತಾರೆ. ಇನ್ನೇನು ಹೊರಡುತ್ತೆ ಬಸ್ಸು. ಇನ್ನೇನು ಹೊರಟು ಡೈರೆಕ್ಟ್ ಹೋಗ್ತಾರೆ. ಇನ್ನೇನು ನಾರಾಯಣಪುರಕ್ಕೆ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ಅಮೌಂಟ್ ಕೊಡಬೇಕು. ಚಾರ್ಜ್ ಕೊಟ್ಟು ನಡಿ ಅನ್ನೋದು. 2 ಗೋಪನಹಳ್ಳಿ 2 10 ರೂಪಾಯಿ. ಬೆಳಗ್ಗೆ 25 ಇಸ್ಕೊಂಡಿದ್ದು. ಬೆಳಿಗ್ಗೆ ನೋಡ್ರಿ 50 ರೂಪಾಯಿ. ಅಂಬಾರಿ ಏನೋ ಅದು ಅಂಬಾರಿ ಇರ್ಬೇಕು ಬೆಳಿಗ್ಗೆ ಬರೋದ. ಒಂದು ಕೊಡ್ತೀನಮ್ಮ. ಅವ್ರ ಹತ್ರ ಯಾಕೆ ಕಿರಿಕಿರಿ. 60 ರೂಪಾಯಿ ಹೇಳಿದ್ರು. ಸೊ ಅದಕ್ಕೆ ಕೊಡಮ್ಮ. 30 ರೂಪಾಯಿ ಒಂದೊಂದು ಸೀಟ್ ಹಾಕಿದ್ದಾರೆ ಗೋಪನಹಳ್ಳಿಗೆ. ಬೆಳಿಗ್ಗೆ 25 ಕೊಟ್ಟಿದ್ವಿ. ವ್ಯೂ ನೋಡಕ್ ಚೆನ್ನಾಗೈತೆ. ಬಟ್ ಬ್ಲಾಗ್ ಮಾಡಕ್ ಆಗಲ್ಲ ಕಂಟಿನ್ಯೂ. ಯಾಕಂದ್ರೆ ನಂದು ಬ್ಯಾಟ್ರಿ ಲೋ ಆಗಿದೆ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಸ್ನೇಹಿತರೆ. ನೋಡುವ. ಸ್ನೇಹಿತರೆ, ಇದೊಂದು ನೀರು ಇಲ್ಲಿ ಕೊನೆದ್ರಲ್ಲಿ ಹಾಕೋದು ಈ ಕಡೆ ಸೈಡಿಂದ ಬರುತ್ತೆ. ಫುಲ್ ನೀರಿದ್ದಾವೆ. ಇದು ವೇದಾವತಿ ನದಿ ಇರಬೇಕು. ಇಷ್ಟು ಪಶಂಪುರದ ಹತ್ರ ಇದೆ ಹೋಗೋದು. ಏನೋ ಸಿದ್ದಮ್ಮನ ದೇವಸ್ಥಾನ ಐತೆ ಅಲ್ಲಿ. ಸೊ ಏರಿ ಬಂತೀನಿ. ಮಳೆ ಮೋಡ ಮಾತ್ರ ಪಕ್ಕ ಆಗಿದೆ. ಏನು ಬರ್ಬೋದು ಹೇಳಕ್ ಬರಲ್ಲ. ಇವತ್ತು ಕೋಲಾಟ ಬೇರೆ ಹಾರಾಡ್ತಿದ್ದು. ಅದೇನಾಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಸಾಯಂಕಾಲ ಟೈಮು ಹುಡುಗರೆಲ್ಲ ಬರ್ತಾರಲ್ಲ. ಹಾಗಾಗಿ ನಾರಾಯಣಪುರದಾಗೆ ಎಷ್ಟು ಜನ ಸ್ಟೂಡೆಂಟ್ಸೇ ಸಿಗ್ತಾರೆ. 7:30 ಬಸ್ ಬೆಳಿಗ್ಗೆ ಏನು TN ಕೋಟೆಯಿಂದ ಬರುತ್ತಾ ಚಳ್ಳಕೆರೆಗೆ. ಅವಾಗ ಡಿಗ್ರಿ ಕಾಲೇಜ್ನವರು ಕೆಲವರೆಲ್ಲ ನಮ್ಮೂರಿಂದ ಆಲ್ಮೋಸ್ಟ್ ಆಲ್ ರೆಡ್ಡಿಹಳ್ಳಿ ಆ ಕಡೆ ಸೈಡಿಗೆ ಎತ್ತಿದ್ವಿ. ಅದು ಮೆಮೊರೀಸ್ ಅಂದರೆ ಮೆಮೊರೀಸು. ನಾವು ಇದೇ ಥರ ಮುಂದೆ ಎಲ್ಲ ನಿಂತ್ಕೊಂಡು ಹೋಗಿದ್ದುಂಟು. ಎಲ್ಲ ಟಿಕೆಟ್ನಾಗೂ ಹೋಗಿದ್ದುಂಟು. ಚೆನ್ನಾಗಿತ್ತು. ಸೊ ಈ ಹುಡುಗಿಯರೆಲ್ಲ ನೋಡಿದಾಗ ಡ್ರೆಸ್ಸು ಎಲ್ಲ ನೆನಪಿಗೆ ಬಂತು. ಸ್ನೇಹಿತರೆ, ಇನ್ನೇನು ಬಸ್ ಬಂದು ಇಳಿದಾಗ ಒಂದು ನಾಗರಾವಿಂದು ಅಂದರೆ ನಾಗರಾವು ಸತ್ತೋಗಿತ್ತು. ಅಂದರೆ ಅದ್ರ ಮೇಲೆ ಓಡ್ಕೊಂಡು ಹೋಗಿತ್ತು. ಅದನ್ನು ನಾಳೆ ವಿಡಿಯೋ ಮಾಡ್ತೀನಿ. ಯಾವ ರೀತಿ ಇತ್ತು, ಏನು ಕತೆ, ಅದು ಯಾವಾವು ಅಂತಂದು. ಸೊ ಇನ್ನೇನು ಬಂದು ಎಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮಾಡಿದೆ. ಅದಕ್ಕೆ ಇವಾಗಿಂದು ಕಂಕ್ಲೂಷನ್ ಕೊಡೋಣ ಅಂತಂದು ಇವಾಗ ವಿಡಿಯೋ ಮಾಡ್ತಿದ್ದಷ್ಟೆ. ಸೊ ಇನ್ನೊಂದು ನಿಮಗೊಂದು ವಿಚಾರ ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ, ಇದೊಂಥರ ಚಿಟ್ಟೆ. ಸೆಂಟ್ರ್ ಭಾಗ ಇಲ್ಲಿ ಸೆಂಟ್ರ್ ಭಾಗ ಐತೆ. ಅದು ರೆಡ್ ಕಲರಾಗಿ ನೋಡಿ, ರೆಡ್ ಕಲರ್ ಆಗೈತೆ. ಸೀರೆ ಮೇಲೆ ಓಡಾಡ್ತೈತೆ ಅದು. ಆರೋಯ್ತು, ಹೋಗಬೇಡ. ಸೊ ಆ ಚಿಟ್ಟೆ ಚೆನ್ನಾಗೈತೆ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಚೆನ್ನಾಗಿತ್ತು.
ಸೊ ಇಲ್ಲೇ ಈಟ ಹಾರಾಡ್ತೈತೆ ಮನೆ ಊಟಕ್ಕೂ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟಾಟಾ, ಬೈ ಬೈ, ಸಿ ಯು.